ನಮಸ್ಕಾರ ನಮ್ಮ ಕರ್ನಾಟಕ ಕನ್ನಡಿಗರಿಗೆ. ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೇಳ್ತಾ ಇದ್ದೀನಿ, ನಾನು ಯಾವುದೇ ನಟರ ಹುಚ್ಚು ಅಭಿಮಾನಿ ಅಂತೂ ಅಲ್ಲ, ಅಭಿಮಾನ ಇದೆ ಅಂಧಾಭಿಮಾನಿ ಅಂತೂ ಅಲ್ಲ. ನಾನು ಇಲ್ಲಿ ಯಾರ ಪರನೂ ಇಸ್ಕೊಂಡು ಮಾತಾಡಕ್ಕೆ ಬಂದಿಲ್ಲ. ನನಗೆ ತಿಳಿದಿರುವಷ್ಟು ಒಂದಿಷ್ಟು ನನ್ನ ವಿಚಾರವನ್ನು ತಿಳಿಸಲು ಈ ವಿಡಿಯೋ ಉದ್ದೇಶ ಅಷ್ಟೇ. ನಾನು ಈ ವಿಡಿಯೋಲಿ ಮಾತಾಡೋ ಮಾತುಗಳು ಬುದ್ಧಿವಂತರಿಗೆ ಮಾತ್ರ ಅರ್ಥ ಆಗುತ್ತೆ ಅಂತ ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. 25ಕ್ಕೆ ಥಿಯೇಟರ್ ಅಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ, ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಸುದೀಪ್ ಸರ್, ಈ ಒಂದ್ ಮಾತು ಇವಾಗ ಎಲ್ಲಿಗೆ ಹೋಗಿ ಕನೆಕ್ಷನ್ ಆಗಿದೆ ಅಂತ ಎಲ್ರಿಗೂ ಗೊತ್ತಾಗಿದೆ ಅನ್ಕೋತೀನಿ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಈ ಒಂದೊಂದು ಮಾತುಗಳನ್ನ ಕರೆಕ್ಟ್ ಆಗಿ ಕನೆಕ್ಷನ್ ಕೊಡೋರೆ ಈ ನ್ಯೂಸ್ ಚಾನೆಲ್ಗಳು ಅಂತ ನನ್ನ ಅಭಿಪ್ರಾಯ. ಯಾಕೆ ಅಂತ ಕೇಳ್ತೀರಾ, ಇವ್ರುಗಳ TRP ಬಿಸ್ನೆಸ್ಗೋಸ್ಕರ ಇಲ್ಲಿಂದ ತಗೊಂಡೋಗಿ ಅಲ್ಲಿ ಬತ್ತಿ ಇಡೋದು, ಅಲ್ಲಿಂದ ತಂದು ಇಲ್ಲಿ ಬತ್ತಿ ಇಡೋದು, ಕೊನೆಗೆ ಜಗಳ ಹಚ್ಬಿಟ್ಟು ಜಾತ್ರೆ ನೋಡೋದು. ಇದು ಒಂದ್ ಕಡೆ ಆದ್ರೆ, ಇನ್ನೊಂದು ವಿಚಾರ ಏನಂದ್ರೆ, ಸುದೀಪ್ ಸರ್ ಅವರು ಕೂಡ ಈ ಮಾತುಗಳನ್ನು ವೇದಿಕೆಯ ಮೇಲೆ ಅಭಿಮಾನಿಗಳ ಎದುರಿಗೆ ಯಾವ ವಿಚಾರದಲ್ಲಿ ಮಾತಾಡ್ತಾ ಇದ್ದೀನಿ ಅಂತ, ಅಂದ್ರೆ ಪೈರಸಿ ವಿಚಾರವಾಗಿ ಮಾತಾಡ್ತಾ ಇದ್ದೀನಿ ಅಂತ ಕ್ಲಿಯರ್ ಆಗಿ ಮಾತಾಡಿದ್ರೆ ಎಲ್ಲರ ಅಭಿಮಾನಿಗಳ ಕನ್ಫ್ಯೂಸ್ ಕ್ಲಿಯರ್ ಆಗಿರೋದು. ಆದ್ರೆ ಅವರು ಒಂದಿಷ್ಟು ಹಿಂಟ್ ಕೊಡೋದ್ರ ಮುಖಾಂತರ ಅಭಿಮಾನಿಗಳಿಗೆ ರೋಚಿಗೆ ಎಬ್ಸೋ ಕೆಲಸ ಮಾಡಿದ್ರು ಅಂತ ಅನ್ಸುತ್ತೆ. ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಮತ್ತೆ ನಂಗೆ ಇನ್ನೊಂದು ಡೌಟ್ ಗುರು, ಯಾವಾಗ್ಲೂ ಈ ಸಿನಿಮಾಗಳು ರಿಲೀಸ್ ಆಗೋ ಟೈಮಲ್ಲಿ ಆಲ್ಮೋಸ್ಟ್ ನಾನು ನೋಡಿರೋ ಪ್ರಕಾರ ಕಾಂಟ್ರವರ್ಸಿಗಳು ಮಾಡ್ಕೊಂಡು ಬರ್ತಾನೆ ಇರ್ತಾರೆ. ಈ ತರ ಕಾಂಟ್ರವರ್ಸಿ ಆದ್ರೇನೆ ಹೆಚ್ಚು ಪ್ರಚಾರ ಆಗಿ ಸಿನಿಮಾ ರೀಚ್ ಆಗುತ್ತಂತ ಮಾಡ್ತಾರೋ, ಇಲ್ಲ ಅದಾಗೆ ಅಚಾನಕ್ ಆಗಿ ಆಗ್ತಾವೋ ಅಂತ ಒಂದು ಗೊತ್ತಾಗ್ತಿಲ್ಲ ಗುರು. ಅಂದ್ರೆ ಇವಾಗ ನಡೀತಿರೋದು ಅದೇ ಅಂತಾನು ನಾನು ಹೇಳಕ್ಕಾಗಲ್ಲ, ಕನ್ಫ್ಯೂಸ್ ಗುರು ಅಷ್ಟೇ. ನಂಗೆ ಅನ್ಸಿರೋ ಪ್ರಕಾರ ಸುದೀಪ್ ಸರ್ ಮಾತಾಡಿರೋ ಮಾತುಗಳು ಬಹಳ ಆಂಗಲ್ ಗಳಿಗೆ ಕನೆಕ್ಟ್ ಆಗೋ ತರ ಮಾತಾಡೋರೆ ಅಂತ ಅನ್ಸುತ್ತೆ. ಅದ್ರಲ್ಲಿ ಪಡೆ ಅನ್ನೋ ಪದ ಇವರು ಯಾವ ತರ ಮಾತಾಡೋರೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತು. ಇದನ್ನು ಇಟ್ಕೊಂಡು ವಿಜಯಲಕ್ಷ್ಮಿ ಅವರು ಕೂಡ ಬಹಳ ರೋಚಿಗೆದ್ದು ಮಾತಾಡೋರೆ. ಇದಕ್ಕೆ ಮಾತಾಡಿರೋದನ್ನ ಕೆಲವರು ಉಮಾಪತಿ ಕಾಂಟ್ರವರ್ಸಿಗೆ ಕನೆಕ್ಟ್ ಮಾಡ್ತಾವ್ರೆ. ದರ್ಶನ್ ಸರ್ ಆಚೆ ಇರುವಾಗ್ಲೇ ಆ ಕಾಂಟ್ರವರ್ಸಿ ಮುಗ್ದೋಗಿ ಎಷ್ಟೋ ಹಳೆ ಕಾಲ ಆಯ್ತು ಅನ್ಸುತ್ತೆ ಫ್ರೆಂಡ್ಸ್. ಅದ್ರ ಬಗ್ಗೆ ದರ್ಶನ್ ಸರ್ ಮಾತಾಡಿದ್ರು, ಅವಾಗ ಉಮಾಪತಿ ಅವರು ಮಾತಾಡಿದ್ರು. ಸಿನಿಮಾ ಮಾಡೋವರೆಗೂ ನಾವು ಅಂದ ಹತ್ರ, ಸಿನಿಮಾ ಮಾಡಿದ್ಮೇಲೆ ತಗಡುಗಳೇ. ಹೌದಪ್ಪ, ನೀವು ಅನ್ಕೊಂಡಿರೋ ಪ್ರಕಾರ ಉಮಾಪತಿ ಕಾಂಟ್ರವರ್ಸಿನೇ ಇವಾಗ ಮಾತಾಡ್ತಿದ್ದಾರೆ ಅಂದ್ರೆ, ಇದಕ್ಕಿಂತ ಮುಂಚೆ ವಿಜಯಲಕ್ಷ್ಮಿ ಅವರಿಗೆ ಯಾವ ವೇದಿಕೆಯನ್ನು ಸಿಕ್ಕಿಲ್ವಾ, ಅವಾಗ ಮಾತಾಡಬಹುದಾಗಿತ್ತು. ಇವಾಗ ಏನಕ್ಕೆ ಮಾತಾಡ್ತಾ ಇದ್ದಾರೆ? ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಯಾಕಂದ್ರೆ ಇದು ಪಕ್ಕ ಅಲ್ಲಿಗೆ ಕನೆಕ್ಟ್ ಆಗಿದೆ ಅಂತ ಅರ್ಥ. ಎಲ್ಲ ಅವ್ರಗಳಿಗೆ ಗೊತ್ತಿದ್ರು ಗೊತ್ತಿಲ್ದೆ ತರ ರಿಯಾಕ್ಟ್ ಮಾಡ್ಕೊಂತ ಬರ್ತಾ ಇದಾರೆ ಫ್ರೆಂಡ್ಸ್ ಅಷ್ಟೇ. ವೇದಿಕೆಯ ಮೇಲೆ ಹೋಗೋದು ಮಾತಾಡೋದು ಅಂತ ಅಂದಾಗ ನಂಗೆ ಅನ್ಸಿರೋ ಪ್ರಕಾರ ಈ ಮಾತುಗಳು ಪಕ್ಕಾ ಕನೆಕ್ಟ್ ಆಗಿದೆ ಅಂತ ಅನ್ಸುತ್ತೆ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನಂಗ್ ಅನ್ಸಿರೋ ಪ್ರಕಾರ ಇವ್ರದೆಲ್ಲಾ ನೋಡ್ತಿದ್ರೆ, ಇವ್ರ ಜಗಳ, ಇವ್ರ ಅಂಧಾಭಿಮಾನಿಗಳ ಕಿತ್ತಾಟ ಇದೆಲ್ಲಾ ನೋಡ್ತಿದ್ರೆ ಇವ್ರ ಸಿನಿಮಾ ಮಾಡಕ್ ಹೊರಟಿದಾರ, ಇಲ್ಲ ಯಾವ್ದೋ ಒಂದ್ ಯುದ್ಧ ಮಾಡಕ್ ಹೊರಟಿದಾರ ಅಂತ ಕನ್ಫ್ಯೂಸ್ ಗುರು. ನೋ ಕಾಮೆಂಟ್ಸ್. ಇವ್ರಗಳ ಮಧ್ಯೆ ಮಂಗ ಆಗ್ತಿರೋದು ಅಂಧಾಭಿಮಾನಿಗಳು ಅಂತ ಹೇಳ್ತೀನಿ ಗುರುವೆ. ಯಾಕೆ ಅಂತೀರಾ? ಇಷ್ಟೇ ಸಿಂಪಲ್ ಆಗಿ ಯೋಚನೆ ಮಾಡಿ, ದುಡ್ಡು ಕೊಟ್ಟು ಸಿನಿಮಾ ನೋಡ್ತೀರಾ? ಯಾಕೆ ನೋಡ್ತೀರಾ? ನಿಮ್ ದಿನನಿತ್ಯ ಕೆಲಸ ಮಾಡಿ ಸ್ಟ್ರೆಸ್ ಆಗಿರುತ್ತೆ, ಆ ಸ್ಟ್ರೆಸ್ ನ ಕಡಿಮೆ ಆಗೋಕ್ಕೋಸ್ಕರ, ಇಲ್ಲ ಎಂಜಾಯ್ಮೆಂಟ್ ಗೋಸ್ಕರನೋ, ಇಲ್ಲ ಅದರಲ್ಲಿರೋ ಒಳ್ಳೆ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರನೋ ಅಂತ ನೋಡ್ತೀರಾ? ಸಿನಿಮಾ ನೋಡಿದ್ರ, ಎಂಜಾಯ್ಮೆಂಟ್ ಮಾಡಿದ್ರ, ಒಳ್ಳೆ ವಿಚಾರಗಳನ್ನು ತಿಳ್ಕೊಂಡ್ರ, ಅದನ್ನ ಅಲ್ಲಿಗೆ ಬಿಟ್ಬಿಡ್ಬೇಕು. ನಿಮ್ ಜೀವನ, ನಿಮ್ ಲೈಫ್ ಬಗ್ಗೆ ಯೋಚನೆ ಮಾಡ್ಬೇಕು ಕಣ್ರಿ. ಬಟ್ ಏನ್ ಸಾಧಿಸ್ಬೇಕು ಅಂತ ಇದೀರಾ ತಾವು? ಗಿವ್ ಮಿ ಆನ್ ಆಪ್ಷನ್.
ಯಾರನ್ನ ಮಾಡಿದ್ರು ಕೋರ್ಕೊಂಡ್ ಕೂತ್ಕೊಂಡು ಅದನ್ ಬಿಟ್ಟು ನಾನು ಅವ್ರ ಫ್ಯಾನು ಇವ್ರ ಫ್ಯಾನು ಅಂತ ಕಿತ್ತಾಡ್ತಿರಲ್ಲ, ನಾಳೆ ನಿಮ್ಗಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾವ ಸಿನಿಮಾ ನಟರು ಕೂಡ ಬಂದು ನಿಮ್ಮನ್ನಾಗ್ಲಿ ನಿಮ್ಮ ಮನೆಯವರನ್ನಾಗ್ಲಿ ನೋಡ್ಕೊಳಲ್ಲ ಕಣ್ರಿ. ಇಲ್ಲ ಚಾನ್ಸೇ ಇಲ್ಲ. ನಷ್ಟ ಆಗೋದು ಅವ್ರಗಳಿಗೆಲ್ಲ, ನಿಮ್ಗಳಿಗೆ. ಇಲ್ಲ ಗುರು, ನಾನು ಸಿನಿಮಾ ಅಭಿಮಾನಿ ಮತ್ತೆ ನಾನು ನಮ್ ಹೀರೋ ಅಭಿಮಾನಿ ಅಂತ ಹೇಳ್ತೀರಾ? ಹೌದು ಗುರು, ನೀನು ಸಿನಿಮಾ ಅಭಿಮಾನಿನೇ ಆಗಿರು, ಹೀರೋ ಅಭಿಮಾನಿನೇ ಆಗಿರು, ಬೇಡ ಅನ್ನಲ್ಲ. ಅದೇ ಸಿನಿಮಾ ನಟರು ಎಷ್ಟೋ ಸಿನಿಮಾಗಳಲ್ಲಿ ಅವ್ರು ಎಷ್ಟೋ ಒಳ್ಳೆ ವಿಚಾರಗಳನ್ನು ಹೇಳೋನಿಗೆ ಫಾಲೋ ಮಾಡಲ್ಲ ಅಂತೀನಿ. ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಒಳ್ಳೆ ವಿಚಾರಗಳು ಏನ್ ಹೇಳವ್ರೆ ಅಂತ ಕೇಳ್ತೀರಾ? ಏನಂದ್ರೆ ಸರ್ಕಾರಿ ಶಾಲೆಗಳ ಸ್ಥಿತಿಗತಿಗಳ ಬಗ್ಗೆ, ಕಿತ್ತೋಗಿರೋ ರಸ್ತೆಗಳ ಬಗ್ಗೆ, ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ, ಕಷ್ಟದಲ್ಲಿರೋ ರೈತನಿಗೆ ಕಷ್ಟಪಟ್ಟು ಬೆಳೆದಿರೋ ಬೆಳೆಗೆ ಬೆಲೆ ಸಿಗದೋ ಇರೋದ್ರ ಬಗ್ಗೆ, ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ, ಇವೆಲ್ಲವನ್ನ ಸಿನಿಮಾಗಳಲ್ಲಿ ಹೀರೋಗಳು ರಾಜಕಾರಣಿಗಳಿಗೆ ಯೋಚನೆ ಮಾಡೋದನ್ನ, ನ್ಯಾಯ ಕೇಳೋದನ್ನ ಇದೆಲ್ಲ ನೋಡಿರ್ತೀರ. ಅದನ್ನೆಲ್ಲ ಅಲ್ಲೇ ಸಿನಿಮಾ ಥಿಯೇಟರ್ ಅಲ್ಲೇ ಬಿಟ್ಟು ಬರೋದಂತೆ. ನಿಮ್ಗೆ ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಗುಂಪುಗಳು ಮಾಡ್ಕೊಂಡು ಓ ಅಂತ ಎಲ್ಲೋ ಸಿನಿಮಾ ನಟರು ಬಂದ್ರು, ಎಲ್ಲೋ ಒಬ್ಬ ರಾಜಕಾರಣಿ ಬಂದ್ರು ಅಂತ ಕಚಾಪಚ ಅಂತ ತುಳಿದಾಡ್ಕೊಂಡು ಹೋಗೋದು. ಒಂದ್ ಬೋರ್ವೆಲ್ ತೆಗಿತಾ ಇದ್ರೆ 500 ಜನ ನಿಂತ್ಕೊಂಡು ನೋಡ್ತೀರಿ. ಒಂದ್ ಗೋಡೆ ಮೇಲೆ ಸಿನಿಮಾ ವಾಲ್ ಪೋಸ್ಟರ್ ಇಡ್ತಾ ಇದ್ರೆ 1000 ಜನ ನಿಂತ್ಕೊಂಡು ನೋಡ್ತೀರಿ. ಹಿಂಗಾದ್ರೆ ದೇಶ ಯಾವಾಗಲೇ ಮುಂದಕ್ಕೆ ಬರೋದು. ಇದೇ ಫ್ಯಾನ್ಸ್ ಅಂತ ಗುಂಪುಗಳು ಮಾಡ್ಕೊಂಡು ರೋಷ ಆವೇಶದಿಂದ ಕಿತ್ತಾಡ್ತಿರಲ್ಲ, ಇದೇ ಗುಂಪು ಮಾಡ್ಕೊಂಡು ರೋಷ ಆವೇಶದಿಂದ ನಿಮ್ಮ ಊರುಗಳಲ್ಲಿ ನಿಮ್ಗಳ ಕಷ್ಟದ ಬಗ್ಗೆ, ನಿಮ್ಗಳ ಊರಿನ ಸರ್ಕಾರಿ ಶಾಲೆಗಳ ಬಗ್ಗೆ, ಕಳಪೆ ಕಾಮಗಾರಿ ಬಗ್ಗೆ, ಕಿತ್ತೋಗಿರೋ ರಸ್ತೆಗಳ ಬಗ್ಗೆ, ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ, ರೈತರ ಕಷ್ಟದ ಬಗ್ಗೆ ಯಾಕೆ ಪ್ರಶ್ನೆ ಮಾಡಬಾರ್ದು ರಾಜಕಾರಣಿಗಳಿಗೆ? ಈ ತರ ಸಮಸ್ಯೆಗಳನ್ನ ಕೇಳೋದ್ ಬಿಟ್ಟು ನೀವು ಸಿನಿಮಾ ನಟರು ಇಸ್ಕೊಂಡು ಅವ್ರ ಬೆನ್ನಿಂದೆ ಹೋಗ್ತೀರಾ. ನಿಮ್ ತರಾನೇ ಸಿನಿಮಾ ನಟರು ನಿಮ್ಮ ಕಷ್ಟಗಳಿಗೋಸ್ಕರ, ನ್ಯಾಯ ಕೇಳೋಕೋಸ್ಕರ ಬರ್ತಾರೇನ್ರಿ? ಬರಲ್ಲ ಕಣ್ರಿ, ಬರಲ್ಲ. ಚಾನ್ಸೇ ಇಲ್ಲ. ಇಲ್ಲ ಸರ್. ಯಾಕೆ ಹೇಳ್ರಿ? ಅವ್ರಿಗೆ ನಮ್ಗಳ ತರ ಕಷ್ಟಗಳಿಲ್ಲ. ಮತ್ತೆ ಇನ್ನೊಂದೇನಂದ್ರೆ ಸಿನಿಮಾ ಅವರ ವೃತ್ತಿ, ಅವರ ವ್ಯಾಪಾರ. ನೀವುಗಳು ಕೂಡ ಸಿನಿಮಾ ನೋಡೋದು ಒಂದು ಪ್ರೊಫೆಷನಲ್ ವೃತ್ತಿ ತರ ಮಾಡ್ಕೊಂಡ್ಬಿಟ್ಟಿದೀರಾ. ಇನ್ನು ಕೆಲವೊಂದಿಷ್ಟು ಫ್ಯಾನ್ಸ್ ಗಳು, ಗುರು ನಿಂಗೆ ಏನು ಗೊತ್ತಿಲ್ಲ, ಟಿಕಾ ಮುಚ್ಕೊಂಡಿರೋ ಗುರು ಅಂತ ಹೇಳ್ತೀರಾ, ನಂಗೆ ಗೊತ್ತು. ಅಂತವ್ರಿಗೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಬುದ್ಧಿವಂತರ ತರ ಯೋಚನೆ ಮಾಡಿ. ಅದೇವಪ್ಪ ಬುದ್ಧಿವಂತರ ತರ ಯೋಚನೆ ಮಾಡೋದು ಅಂತ ಕೇಳ್ತೀರಾ? ಸಿನಿಮಾ ನಟರು ಕೂಡ ಕಥೆಗಳನ್ನ ಈ ನಮ್ಮ ಸುತ್ತಮುತ್ತಲಿನ ನಡೀತಿರೋ ಸಮಾಜದಲ್ಲಿರೋ ಕಷ್ಟಗಳ ಬಗ್ಗೆನೇ ಮಾಡ್ತಿರ್ತಾರೆ. ಅದನ್ನ ನಾವು ಅರಿತುಕೊಂಡು ನಾವು ಆ ವಿಚಾರಗಳಿಗೆ ಗೌರವ ಕೊಟ್ರೆ ಅವರಿಗೆ ಗೌರವ ಕೊಟ್ಟ ಹಾಗೇನೆ ಫ್ರೆಂಡ್ಸ್, ಅವರಿಗೆ ಅಭಿಮಾನ ತೋರಿಸ್ದಾಗೆ ಅವ್ರಿಗೂ ಸಿನಿಮಾ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ಅವರು. ಅಯ್ಯೋ ದೇವರೇ, ನನ್ ಜನ್ಮ ಸಾರ್ಥಕ ಆಯ್ತಪ್ಪ, ನನ್ ಜನ್ಮ ಸಾರ್ಥಕ ಆಯ್ತು. ನಾನು ಕೂಡ ನಮ್ಮ ಕನ್ನಡ ನಟರನ್ನಾಗ್ಲಿ, ನಮ್ಮ ಕನ್ನಡ ಸಿನಿಮಾನಾಗ್ಲಿ ದೇಶಸಲ್ಲ ಪ್ರೀತಿಸ್ತೀನಿ. ಇನ್ನೂ ಹೆಚ್ಚು 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 ಆಗಿ ಬೆಳಿಲಿ ಅಂತ ಆಶಿಸ್ತೀನಿ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರುತ್ತೆ. ನಾನು ಸಿನಿಮಾ ನೋಡ್ತೀನಿ, ಹಾಗಂತ ಈ ತರ ಫ್ಯಾನ್ಸ್ ವಾರು, ಆ ವಾರು, ಈ ವಾರು ಅಂತ ಪ್ರೊಫೆಷನಲ್ ವರ್ಕ್ ಮಾಡ್ಕೊಂಡಿಲ್ಲ. ಸಿನಿಮಾ ನೋಡ್ತೀನಿ, ಸಿನಿಮಾ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತೀನಿ, ಅವ್ರ ಟ್ಯಾಲೆಂಟ್ ಗೆ ಮೆಚ್ಚುಗೆ ಕೊಡ್ತೀನಿ, ಚೆನ್ನಾಗಿರೋ ವಿಚಾರಗಳನ್ನ ತಿಳ್ಕೊತೀನಿ, ಎಂಟರ್ಟೈನ್ಮೆಂಟ್ ಇದ್ರೆ ಎಂಜಾಯ್ ಮಾಡ್ತೀನಿ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಮತ್ತೆ ಇವೆಲ್ಲ ವಿಚಾರಗಳು ಒಂದ್ ಕಡೆ ಆದ್ರೆ, ಇನ್ಸ್ಟಾಗ್ರಾಮ್ ಅಲ್ಲಂತೂ ಈ ಚೈಲ್ಡ್ ಚಪಾತಿಗಳ ರೀಲ್ಸ್ ನೋಡಕ್ ಆಗಲ್ಲ ಗುರು. ಎಸ್ ಸರ್ ಅನ್ನೋರೆ ಈ ವಿಡಿಯೋ ಲೈಕ್ ಮಾಡ್ರಿ, ಬಾಸ್ ಅನ್ನೋರೆ ಈ ವಿಡಿಯೋ ಕಮೆಂಟ್ ಮಾಡ್ರಿ, ಡಿ ಬಾಸ್ ಅನ್ನೋರೆ ಈ ವಿಡಿಯೋ ಶೇರ್ ಮಾಡ್ರಿ. ಇವ್ರಗಳ ಜಾತ್ರೆ ತರ ಮಾಡೋ ರೀಲ್ಸ್, ಲೈಕ್ಸ್, ಫಾಲೋಗೋಸ್ಕರ ಆಡೋ ಚೂಲ ಅಭಿಮಾನ ಅಂತ ಹೇಳ್ಬೋದು. ಕಿತ್ತೋದಂಗೆ ರೋಡ್ ಆಗಿ ಹೊಡೀರಿ ಲೋಪಾರ್ ನನ್ ಮಕ್ಕಳನ್ನ. ಇವ್ರಿಬ್ಬರ ಒಳಗ ಜಾಸ್ತಿ ಫ್ಯಾನ್ ಫಾಲೋವರ್ಸ್ ಯಾರಿಗದಾರ ಚೆಕ್ ಮಾಡೋಣ ಬರ್ರಿ. ಡಿ ಬಾಸ್ ಅನ್ನೋರ ಈ ವಿಡಿಯೋಗೆ ಲೈಕ್ ಮಾಡ್ರಿ, ಇಚ್ಛಾ ಸುದೀಪ್ ಅನ್ನೋರ ಈ ವಿಡಿಯೋ ಶೇರ್ ಮಾಡ್ರಿ. ಹಾ, ಅವ್ರ ಫ್ಯಾನ್ಸ್, ಇವ್ರ ಫ್ಯಾನ್ಸ್, ಇವ್ರಿಗೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ, ಫಾಲೋ ಮಾಡಿ. ಕೊನೆಗೆ ಎಲ್ರು ಫ್ಯಾನ್ಸ್ ಸೇರಿ ಇವ್ರ ಬೀಜ ಹೊಡ್ರಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಚೂರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗದೆ ಇಷ್ಟೊತ್ತು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಪೋರ್ಟ್ ನಂಗೆ ಬೇಕೇ ಬೇಕು ಅಂತ ಹೇಳಿ ಇಲ್ಲಿಗೆ ನಿಮ್ಮ ಭೇಟಿ ಮುಂದಿನ ವಿಡಿಯೋಲಿ ಸಿಗೋಣ ಅಂತ ಹೇಳಿ ಧನ್ಯವಾದಗಳು.